ರೈತರು ಬೆಳೆದ ಕಬ್ಬಿಗೆ ರೈತರೇ ಬೆಂಕಿ ಇಟ್ಬಿಟ್ರ ಅನ್ನುವಂತ ಪ್ರಶ್ನೆ ಅಲ್ಲಿರುವಂತವ್ರು ಕೇಳ್ತಾ ಇರೋದು ಅದನ್ನೇ. ಕಬ್ಬು ಬೆಳೆ ಕಳೆದುಕೊಂಡಂತ ರೈತರೀಗ ಕಂಗಾಲಾಗಿದ್ದಾರೆ. ಏನ್ ಮಾಡಬೇಕು, ನಮಗೆ ಒಬ್ಬೊಬ್ಬರದ್ದು 4-5 ಲಕ್ಷ ಹಾನಿಯಾಗಿದೆ ಅಂತಿದ್ದಾರೆ. ರೈತರ ವಿರುದ್ಧ ರೈತರೇ ತಿರುಗಿ ಬೀಳುವಂತದ್ದಿದೆ. ನಮಗಾಗಿರುವಂತ ಲಕ್ಷಾಂತರ ರೂಪಾಯಿ ನಷ್ಟ ಭರಿಸುವಂತವ್ರು ಯಾರು ಆಗಿದ್ದಾಗ ಪಬ್ಲಿಕ್ ಟಿವಿಯ ಬಳಿ ಅಳಲನ್ನ ತೋಡಿಕೊಂಡಿದ್ದಾರೆ. ಸಂಕಷ್ಟಕ್ಕೆ ಈಡಾದಂತವರು ರೈತರೇ ರೈತರಿಗೆ ಮುಳು ಆಗ್ಬಿಟ್ರ. ರೈತರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಂತಹ ರೈತ ಸಂಘದವರು ರೈತರ ಬೆಳೆಗಳಿಗೇನೆ ಬೆಂಕಿಯನ್ನ ಇಡುವಂತ ಕೆಲಸ ಮಾಡ್ಬಿಟ್ರ. ಅದಕ್ಕೆ ಬೆಲೆ ಕೊಡಿಸ್ತೀನಿ ಅಂತ ಹೇಳಿದಂಥವ್ರು ಬೆಂಕಿ ಇಟ್ಬಿಟ್ಟು ಹೊಟ್ಟೆ ಮೇಲೆ ಹೊಡೆದು ಬಿಟ್ರ. ಈ ಪ್ರಶ್ನೆಯನ್ನ ಸ್ಥಳೀಯವಾಗಿರುವಂಥ ರೈತರು ಕೇಳ್ತಾ ಇದ್ದಾರೆ. ನಾವೇನ್ರಿ ಮಾಡಿದ್ವಿ, ನಮ್ಮ ಗಾಡಿಗಳೇನ್ರಿ ಮಾಡಿದ್ವು? ಸಾಮಾನ್ಯವಾಗಿ ರೈತರು ತಾವು ಬೆಳೆದಂಥ ಬೆಳೆಯನ್ನ ದೇವರ ರೀತಿಯಲ್ಲಿ ನೋಡ್ತಾರೆ. ಜೊತೆಗೆ ಅವರು ಬಳಕೆ ಮಾಡುವಂಥ ಟ್ರ್ಯಾಕ್ಟರ್ ಆಗಿರ್ಬೋದು, ಏನೇ ಇರ್ಬೋದು, ಅವೆಲ್ಲವನ್ನು ಕೂಡ ಪ್ರತಿಯೊಂದನ್ನು ಕೂಡ ದೇವರ ಸಮಾನವಾಗಿ ನೋಡ್ತಾರೆ, ಪೂಜಿಸ್ತಾರೆ. ಅಂಥದಕ್ಕೆ ಬೆಂಕಿ ಇಟ್ಟು ಹೋಗ್ತಾರೆ ಅಂತಂದ್ರೆ ಅವ್ರು ಯಾವ ಸೀಮೆಯ ರೈತರಲ್ಲಿ ಬೆಂಕಿ ಇಟ್ಟಂಥವ್ರು? ನಿಜಕ್ಕೂ ಕೂಡ ಹೋರಾಟಗಾರ ಅಥವಾ ಹೋರಾಟದ ವೇಷದಲ್ಲಿದ್ದಂಥವ್ರು ಇನ್ಯಾರೋ ಇದ್ರ? ಯಾಕೋ ಈ ಅನುಮಾನಗಳು ಬರಕ್ಕೆ ಶುರು ಆಗ್ಬಿಟ್ಟಿದೆ. ಅಥವಾ ನಾವು ಹೇಳಿದ್ರು ಕೂಡ ನೀವು ಟ್ರ್ಯಾಕ್ಟರ್ ತಂದು ಬಿಟ್ಟಿದ್ದೀರಾ ಇಲ್ಲಿ ಅಂತೇಳಿ ಆಕ್ರೋಶನ. ನಾವಿಲ್ಲೇನೋ ಕಾರ್ಖಾನೆಯ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಕಾರ್ಖಾನೆಯನ್ನ ಬಗ್ಗಿಸ್ಬೇಕು ಅಂತ ಇದ್ದೀವಿ, ನೀವು ನೋಡಿದ್ರೆ ತಂದು ನಿಂತ್ಕೊಳ್ತಾ ಇದ್ರ ಅಂತ ಆ ಕೋಪಕ್ಕೇನಾದರೂ ಹಾಕಿದ್ರಾ? ಇವರೆಲ್ಲ ಆ ಭಾಗದಲ್ಲಿರೋರಲ್ಲ, ಸುತ್ತಮುತ್ತಲಿರುವಂಥ ಬೇರೆ ಭಾಗದಲ್ಲಿರುವಂಥವ್ರು ಬಂದವರು ಇವರು ಕಬ್ಬನ್ನು ತಗೊಂಡು. ಹಾಗಾಗಿ ಈ ಆಕ್ರೋಶ ಸ್ಥಳೀಯವಾಗಿರುವಂಥವ್ರು ಹಾಕಿದ್ರ? ಏನು ರೈತರು ಇವತ್ತು ತಾಳ್ಮೆಯನ್ನು ಕಳ್ಕೊಂಡಿದ್ರು. ರೈತರಂತೇಳಿ ಮಧ್ಯ ವಯಸ್ಕರಾಗಿರ್ಬೋದು, ವಯಸ್ಸಾದಂಥ ರೈತ ಮುಖಂಡರು ಏನು ಇವತ್ತು ಘಟನೆ ಆಯಿತು, ಆ ಘಟನೆಯನ್ನು ತಾಳ್ಮೆಯಿಂದ ಕಾಯಲಿಕ್ಕೆ ಅವರಿಗೆ ಆಗಿರಲಿಲ್ಲ. ಈ ರೀತಿಯಾದಂಥ ಘಟನೆಗಳು ಆಗಲಿಕ್ಕೆ ಮುಖ್ಯವಾದಂಥ ಕಾರಣ ಇವತ್ತು ರೈತರು ತಮ್ಮ ತಾಳ್ಮೆಯನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಇಲ್ಲೇ ಸ್ವತಃ ರೈತರಿದ್ದಾರೆ. ಆ ಘಟನಾ ನಡೆದ ಸ್ಥಳದಲ್ಲಿ ಏನಾಯಿತು ಅಂತನ್ನುವಂಥದ್ದನ್ನು ಸವಿಸ್ತಾರವಾಗಿ ಹೇಳ್ತಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನೀವು ರೈತ ಹೋರಾಟಗಾರರು ಬಂದ್ರಾ ಅಥವಾ ಬೇರೆ ಯಾರಾದರೂ ಹುಡುಗರು ಬಂದ್ರಾ, ಏನು ಕಿಡಿಗೇಡಿಗಳು ಬಂದ್ರಾ, ಏನಾಯ್ತು ಸರ್ ಇಲ್ಲಿ? ಸರ್, ಅವರು 1000 ಜನ ರೈತ ಹೋರಾಟಗಾರ ಬಂದ್ರು ಸರ್. ಬಂದವನ ಎಲ್ಲ ಡ್ರೈವರ್ಗಳನ್ನ ಹೊಡೆದು ಬಡದು ಬೆದರಿಸಿ ಎಲ್ಲ ಟ್ರ್ಯಾಕ್ಟರ್ಗಳಿಗೆ ಏಕಾಏಕಿ ಬೆಂಕಿ ಹಚ್ಚಿ ಓಡಿ ಹೋಗ್ಬಿಟ್ರು ಸರ್. ನಾವು ಓಡಾಡಿ ಆರ್ಸೋತ್ರಾಗ ಬೀಜ ಇದ್ದವ್ರು ನಿಜವಾದ ರೈತರಾದ್ರೆ ಹಿಂಗೆ ಮಾಡಬಾರ್ದು ಸರ್. ಯಾಕಂದ್ರೆ ನಾವು ಕಾರ್ಖಾನೆ ಆದೇಶ ಕೊಟ್ಟಿರು ಸರ್. ಆದೇಶದಂತೆ ನಾವು ಕಬ್ಬು ತಂದಿದ್ರು ಸರ್. ಕಬ್ಬು ತಂದ್ರೆ ನಾವು ಫ್ಯಾಕ್ಟ್ರಿಗೆ ತಂದಿದ್ದು, ಅವ್ರು ಹಿಂಗೆ ಉರಿ ಹಚ್ಚೋದು ಇದನ್ನ ಮಾಡೋದು ಮಾಡಬಾರ್ದಾಗಿತ್ತು ಸರ್. ಅವ್ರು ಏನಾದ್ರೂ ಮಾತಾಡಿತ್ತಂದ್ರೆ ಕಾರ್ಖಾನೆ ಜೊತೆ ಮಾತಾಡಿ ಅವ್ರು ಬಗೆಹರಿಸ್ಕೋಬೇಕಾಗಿತ್ತು ರೀ. ಯಾಕಂದ್ರೆ ನಾವು ಅವ್ರಂಗೆ ರೈತರು ಇದ್ದೀವಿ ಸರ್. ನಾವು ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿ ಡೆಬ್ಬಿ, ಇಂಜನ, ಶಿಲಿಂಗ ತಂದಿರ್ತೀವಿ ಸರ್. ಇಂಥತ್ರಾಗ ಹಿಂಗೆ ಲಕ್ಷಗಟ್ಟಲೆ ಈಗ ಲುಕ್ಸಾನ ಸರ್. ನಮ್ಗೆ ಲಾಸ್ ಯಾರು ಕೊಡೋರು ಸರ್? ದಯವಿಟ್ಟು ನಮ್ಗೆ ಇದೇನು ಲಾಸ್ ಆಗೈತೆ ಅದನ್ನು ದಯವಿಟ್ಟು ಯಾರಾದರೂ ಹೆಚ್ಚಿನ ಅಧಿಕಾರಿಗಳು ಬಂದು ಅದನ್ನು ಗಮನಿಸಿ ನಮ್ಗೆ ಲಾಸ್ ಪರಿಹರಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಬರೋಕೆ ಕೇಳ್ಕೊಡ್ತೀವಿ. ಎಷ್ಟು ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದು ಸರ್? ಸರ್, ಒಂದು 200 300 ಗಾಡಿಗಳಿಗೆ ಬೆಂಕಿ ಹಚ್ಚಾವ ಸರ್. ಟೋಟಲ್ ಒಂದು 10 ಗಾಡಿ ಅಷ್ಟೇ ಮಾತ್ರ ಉಳ್ದಾವ್ ಸರ್. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸುಟ್ಟಾವ್ರು, ಸಿಲಿಂಗ್ ಸುಟ್ಟಾವ್, ಕೆಲವೊಂದು ಇಂಜನ್ ಮುರಿದಾವ್ ಸರ್, ಟೈರ್ ಹೊಡೆದಾವ್, ಟೈರ್ಗಳಿಗೆ ಬೆಂಕಿ ಹತ್ತಾವ ಸರ್. ಭಾಳ ಅನಾಹುತ ಸರ್, ಭಾಳ ಲಾಸ್ ಆಗಿತ್ತು ಸರ್ ರೈತರಿಗೆ. ಬೈಕ್ಗಳಿಗೆ ಏನೋ ಬೆಂಕಿ ಹತ್ತಿ? ಹಾಂ ಸರ್, ಕೆಲವೊಂದು ಬೈಕ್ಗಳನ್ನು ಇಲ್ಲೇನು ಡ್ರೈವರ್ಗಳು ಬೈಕ್ ಇರ್ತಾವೆ ಸರ್. ಆ ಬೈಕ್ಗಳಿಗೆ ಕಲ್ಲು ಹೋಗೋದು ಮತ್ತು ಬೈಕ್ಗಳಿಗೂ ಬೆಂಕಿ ಹಚ್ಚಿದ್ದಾರೆ ಸರ್. ಯಾವ ರೀತಿ ಇತ್ತು ಅವಾಗ ಪರಿಸ್ಥಿತಿ? ಇಲ್ಲಿ ಪರಿಸ್ಥಿತಿ ಹೆಂಗೆ ಪರಿಸ್ಥಿತಿ ಅಂದ್ರೆ ಸರ್, ಯಾರಾದರೂ ಅವ್ರಿಗೆ ಹೇಳಕ್ಕೆ ಹೋದ್ರೆ ಸರ್ ಅವ್ರನ್ನೇ ಹೊಡೆದು ಬೆಳೆದು ಓಡಿಸಿ ತಮ್ಮ ಅಧಿಕಾರವನ್ನೇ ಸಾಧಿಸಿ ಎಲ್ಲಕ್ಕೂ ಉರಿ ಹಚ್ಚಿ ಹೋಗಿದ್ದಾರೆ ಸರ್. ಅಂದ್ರೆ ಈಗ ರೈತರು ತಾಳ್ಮೆಯನ್ನು ಕಳ್ಕೊಂಡು, ಅವ್ರ ತಾಳ್ಮೆಯನ್ನು ಕಳ್ಕೊಂಡು ಏಕಾಏಕಿ ಡ್ರೈವರ್ಗಳ ಮೇಲೆ ಅತಿಕ್ರಮಣ ಮಾಡಿ ಎಲ್ಲ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಹೋಗಿಬಿಟ್ರು ಸರ್. ಆಮೇಲೆ ಆ ಕಡೆ ಹೋಗಿ ಅವರೇ ಡ್ರೈವರ್ಗಳು ಹಚ್ಚಿದ್ದಾರೆ ಅಂತ ಹೇಳಿ ಊಹೆ ಎಬ್ಬಿಸಿಬಿಟ್ರು ಸರ್. ಈಗ ನೀವು ಕಬ್ಬು ಬೆಳಿತೀರಿ, ಯಾವ ಊರಿಂದ ಬಂದಿರಿ ಸರ್? ನಾವಿಲ್ಲೇ ಮೂಡಲ್ಗಿ ತಾಲೂಕು ಹಳ್ಳೂರಿಂದ ಬಂದಿದ್ದೀವಿ ಸರ್. ನಮ್ದು ಟ್ರ್ಯಾಕ್ಟರ್ ಬಂದಿದೆ ಸರ್ ಇಲ್ಲಿ ಬೆಳಗಾವಿ. ಟ್ರ್ಯಾಕ್ಟರ್ಗೂ ಬೆಂಕಿ ಹತ್ತಿದೆಯಾ? ಹಾಂ ಸರ್, ನಮ್ಮ ಡೆಬಿಗೂ ಹಚ್ಚಿದ್ದೀವಿ ಸರ್, ಹರಿಸಿದ್ದೀವಿ ಸರ್ ನಾವು. ಇಲ್ಲಿ ಬಂದಾಗ ಏನೆಲ್ಲ ಘಟನೆ ಆಯ್ತು, ನಿಮ್ ಕಣ್ ಮುಂದೆ ಆಗಿರ್ತಕ್ಕಂಥ ಸತ್ಯ ಏನು ಸರ್? ರೈತರೇ ಇಲ್ಲಿ ರೈತರು ಎಷ್ಟು ಮಂದಿ ಬಂದು ಈಗ ಬೆಂಕಿ ಹಚ್ಚಿರಲ್ಲ, ಎಲ್ಲ ಬಂದವರು ರೈತರ ಮಕ್ಕಳ ಬರ್ರಿ, ರೈತರ ಮಕ್ಕಳು ಇಂಜನ್ ಏನೋ ಪರಿಹಾರ ಅವ್ರು ಕೇಳಿರ್ತಾರೆ, ಅವ್ರ ಫ್ಯಾಕ್ಟ್ರಿ ಅನ್ನೋರ್ಗೆ ಕೇಳ್ಬೇಕ್ರಿ. ರೈತರ ಗಾಡಿಗಳಿಗೆ ಬೆಂಕಿ ಹಚ್ಚಿರಿ ಹೆಂಗ್ರಿ ಸರ್? ಸರ್, ಯಾವ ಊರಿಂದ ಬಂದಿರಿ? ಸರ ನಮ್ದು ಇಲ್ಲೇ ತೆರಳ ಗೋಲಬಾಯಿ ಅಂತ ಗ್ರಾಮ ಸರ್. ನಮ್ಮಲ್ಲಿ ಕನಿಷ್ಠ ಏನು ಇಲ್ಲ ಅಂದ್ರೆ ಒಂದು 30 ಗಾಡಿ ಬಂದವ್ರು ಒಂದು ಹಳ್ಳಿಯಿಂದ ರೀ. ಈಗ ಹಳ್ಳಿಯಿಂದ ರೈತರು ಬಂದಾಗ ಈ ನಮ್ಮನೆ ಉದಿ ಹಚ್ಚೋದ ತಪ್ಪ್ರಿ. ರೈತರ ತಪ್ಪ್ರಿ ಇದ. ಏನ್ ಸರ್? ಅಲ್ಲ, ಈಗ ನೀವು ತಡಿಲಿಕ್ಕೆ ಹೋದಾಗ ರೈತರು ಏನಂದ್ರು ಸರ? ತಡಿಲಿಕ್ಕೆ ಹೋದಾಗ ಕಲ್ಲು ಹಾರಿಸ್ತಾರೆ, ಅದನ್ನ ಈಗ ಅವ್ರು ಎಷ್ಟು ಮಂದಿ ರೈತರು ಬಂದಿರ ಅಷ್ಟೆಲ್ಲ ಇಲ್ಲಿ ರೈತರ ಮಕ್ಕಳ ಬಂದಾರ. ಈಗ ರೈತರು ಈಗ ಅವ್ರು ಹೇಳಿದಾರ ರೈತರು ಎಷ್ಟು ಶ್ರಮ ಪಟ್ಟು ಬೆಳೆಸಿರ್ತೀರಿ ಸರ.
ಒಂದ್ ಎಕರೆ ಕ್ವಾಡಿಗೆ ಡೊಣ್ಣೆಳ ಹೈತಂದ್ರ ರೀ ರೈತನ ಡೊಣ್ಣೆಳ ಹೈತ್ ಹೋಗ್ತಾರ ಸರ್. ಒಂದ್ ಎಕರೆಗೆ 20 ಟನ್ ಹೊಣಂಗಿಲ್ರಿ. ಒಂದ್ ಎಕರೆಗೆ ಡೊಣ್ಣೆಳ ಹೈತಂದ್ರ ರೀ ಈಗ ಹಚ್ಚಿ ಉರಿ ಹೋಗ್ಯಾರ ಸರ್. ಇದಕ್ಕೆ ಪರಿಹಾರ ಯಾರು ಕೊಡ್ತಾರ್ರಿ? ಎಷ್ಟು ಖರ್ಚು ಮಾಡಿರ್ತೀರಿ ಒಂದ್ ಎಕರೆ ಕಬ್ಬಿಗೆ? ಎಷ್ಟು ಖರ್ಚಾಗಿರುತ್ತೆ? ಭೂಮಿ ಇಂತಿಷ್ಟೇಳಿ ಹಾಕಕ್ ಸಾಧ್ಯನೇ ಇಲ್ಲ ಸರ್. ಅದಕ್ಕೆ ಭೂಮಿ ತಾಯಿಗೆ ತೂಕ ಹಾಕಿರು ಸರ್ ಕಡಿಮೆನ ರೀ. ನೀವು ಎಷ್ಟು ಅದಕ್ಕೆ ಹಾಕ್ತಿರಿ ನೋಡಿ ಸರ್, ಅಷ್ಟು ದೇವ್ರ ಕೊಟ್ಟಂಗೆ ಕೊಡ್ತೈತ್ರಿ ಅದ್ರ. ಅಲ್ಲ ಬೀಜ ಗೊಬ್ಬರ ಈ ರೀತಿ ಸರ ಒಂದ್ ಎಕರೆಕ 30 ರಿಂದ 40 ಸಾವಿರ ರೂಪಾಯಿ ಸರ್ ಒಂದ್ ಎಕರೆಕ. ಹಾ ರೀ ಕಬ್ಬ ಬೆಳ್ಸಾಕ್ರಿ. ಅರಿಶಿಂದದು ಏನತ್ ಸರ್ ಇದೆಲ್ಲ ಡಬಲ್ ಟಿಬಲ್ ರೀ ಖರ್ಚು ರೀ. 12 ತಿಂಗಳು ನೀರ್ ಹಾಯಿಸಿ ಬೆಳೆಸಿರ್ತೀರಿ ಸರ್. ನೋಡ್ರಿ ರಾತ್ರಿ ಹೊತ್ನ್ಯಾಗ ಒಂದ್ ದಿವಸ ಬ್ಯಾಟ್ರಿ ಇರಂಗಿಲ್ರಿ. ಹಾವು ಇರ್ತಾವ್ರಿ, ಚೋಳ ಇರ್ತಾವ, ಏಡ್ ಇರ್ತಾವ್ರಿ. ಅಂತ ರಾತ್ರಿಯಾಗ್ರಿ ನಮಕ್ಕಿಂತ ಮೊದಲು ನಮ್ಮ ಅಪ್ಪಗಳು ಹೋಗಿ ನಮ್ಮ ಅನ್ಕೊಂಡದ್ದು ಅಂತ ಹೇಳ್ರಿ ಎಬ್ಬಸ್ಬಾರ್ದು ಅಂತ ಹೇಳಿ ಅವ್ರು ನೀರ್ ಹಾಯಿಸಿ ಜೋಪಾನ ಮಾಡಿ ಬೆಳೆಸಿರ್ತಾರ್ರಿ. ಈಗ ಯಾರೋ ರೈತರ ಅಂತ ಹೇಳಿ ಬಂದಾರ್ರಿ, ರೈತರ ಬಂದಾರ ತಿಳ್ಕ ಈಗ ಉರಿ ಹಚ್ಚೋದ್ರ ಸರ್. ಇದನ್ನ ಯಾರು ಪರಿಹಾರ ಕೇಳವ್ರಿ? ಸರ್ ರೊಕ್ಕ ಕೇಳವ್ರ ಇದ್ರೆ ಎಷ್ಟು ಬೇಕಾದವ್ರು 3,500 4,000 ಕೇಳ್ರಿ. ಫ್ಯಾಕ್ಟ್ರಿ ಮೀಟಿಂಗ್ ಮಾಡಿ ಕೇಳ್ರಿ. ರೈತರ ಈಗ ಒಂದ್ ನೀವು ಅಲ್ಲಿ ಗಾಡಿ ಸುಟ್ರಿ ಎದಕ್ ಬತ್ರಿ? ಅಂದ್ರೆ ನಿಮ್ಮ ಆಗ್ರಹ ಇಷ್ಟೇ, ಫ್ಯಾಕ್ಟ್ರಿ ಮಾಲೀಕರನ್ನ ಕೇಳಬೇಕಾಗಿತ್ತು, ರೈತರ ಗಾಡಿಗಳು ಹಚ್ಚಿದ್ರಿ. ಈಗ ಯಾರು ಬೆಂಕಿ ಹಚ್ಚುಗ್ಯಾರ ಸರ್? ನಾಳೆ ಮುಂಜಾನೆ ಇದೇ ಸ್ಟೇಟ್ಮೆಂಟ್ ಯಾಕೆ ಗಾಡಿ ಉರಿ ಹಚ್ಚು ಅದ್ರ ಸ್ಟೇಟ್ಮೆಂಟ್ ಕೊಡತ್ತೆ ಹೇಳ್ರಿ. ರೈತರ ಗಾಡಿಗೆ ಯಾಕೆ ಹಚ್ಚೋದು ಸ್ಟೇಟ್ಮೆಂಟ್ ಕೊಡತ್ತೆ ಹೇಳ್ರಿ ನಾಳೆ. ರೈತರ ಅದ ನಿಜವಾದ ಹೋರಾಟಗಾರ ಆದ್ರಿ ಶಾಂತ ರೀತಿಯಿಂದ ಗುರ್ಲಾಪುರದಲ್ಲಿ ಆಯ್ತಲ್ಲ ಸರ್, ಇಡೀ ಇಂಡಿಯಾನ ನೋಡುವಂಗ ಹಂಗ ಮಾಡ್ಬೇಕ್ರಿ. ಸರ್ ನೀವು ಯಾವ ಭಾಗದಿಂದ ಬಂದಿರಿ? ಇಲ್ಲಿ ಬಂದಾಗ ಯಾವ ರೀತಿ ಘಟನೆಗಳು ಸಂಭವಿಸಿದ್ವು ಅಂತ? ಇಲ್ಲಿ ಬಂದಾಗ ಫಸ್ಟ್ ಸರ್ ಇಲ್ಲಿ ಯಾವ ಮಾಲಿಂಪುರದಾಗ ಟ್ಯಾಕ್ಟ್ರಿ ಉರಿ ಹಚ್ಚಿದ್ರಲ್ಲ, ಸಡನ್ಲಿ ಮೊದಲಿಂದ ಮಂದಿ ಬತ್ರಿ ಏಕಾಏಕಿ ರೀ ಒಳಗೆ ಏಕಾಏಕಿ ಸಡನ್ಲಿ ನುಗ್ಗಿ ಕಿಶಿಂದ ಟ್ಯಾಕ್ಟರ್ಗಳಿಗೆ ಏಕಂಡು ಬೆಂಕಿನ ಹಚ್ಕೊತ ಬಂದ್ಬಿಟ್ರಿ ಅವ್ರು. ಸುಮಾರು ಎಷ್ಟು ಗಾಡಿಗಳಿಗೆ ಬೆಂಕಿ ಹಚ್ಚಿರ್? ಒಂದು 200 ಗಾಡಿಗೆ ಬೆಂಕಿ ಹಚ್ಚಾರ. ಸೈಕಲ್ ಮೋಟರ್ ಸರ್ಕೆ ಬೆಂಕಿ ಹಚ್ಚಾರ. ವಿನಾಕಾರಣ ಸೈಕಲ್ ಮೋಟರ್ ಎತ್ತೈ ತುಗುದ್ ಕಿಶಿಂದ ಬೆಂಕಿ ಹಚ್ಚಾರ. ಸ್ಟಾರ್ಟ್ ಮಾಡಿ ಡ್ರೋನ್ನಾಗ ಬಿಡಿದ್ರೆ ಬೆಂಕಿ ಹಚ್ಚೋದು. ಅವ್ರ ಮಾನವೀಯತೆ ತಿಳ್ಕೊಬೇಕಾಗಿತ್ತು. ಅವ್ರು ಎಲ್ಲಾ ನಾಶ ಮಾಡಿದಾರೆ. ಅವರು ರೈತರಿಗೆ ತಿಳ್ಕೊಬೇಕಾಗಿತ್ತು. ಅವ್ರು ರೈತರು ನಾಶ ಮಾಡಿ. ಸೊ ರೈತರಿಗೇನೆ ಮುಳುವಾಗಿರುವಂತಹ ಕಥೆ ಇದು ಮುಧೋಳದಲ್ಲಿ ಆಗಿದೆ. ಸೈದಾಪುರ ಸಕ್ಕರೆ ಕಾರ್ಖಾನೆಯ ಮುಂಭಾಗದಲ್ಲಿ ಕಾರ್ಖಾನೆಯವರು ಹೇಳ್ತಾರೆ ಕಬ್ಬು ತಗೊಂಡು ಬನ್ನಿ ಅಂತ ಹೇಳಿ. ಪಾಪ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕಬ್ಬು ಅನೇಕ ಹಳ್ಳಿಗಳಿಂದಾಗಿ ಕಬ್ಬನ್ನು ತೊಗೊಂಡ್ಬರ್ತಾರೆ. ಒಂದೊಂದು ಹಳ್ಳಿಯಿಂದ 30-40 ಟ್ರ್ಯಾಕ್ಟರ್ಗಳು ಬರ್ತವೆ. ಬಂದು ಕಾರ್ಖಾನೆಯ ಮುಂಭಾಗದಲ್ಲಿ ನಿಲ್ಸ್ಕೊಂಡಿರ್ತಾರೆ. ಇವತ್ತು ಕಾರ್ಖಾನೆಯವರು ಕೊಡಬೇಕಾಗಿರುವಂಥ ಬಾಕಿ ಹಣದ ವಿಚಾರದಲ್ಲಿ ಸೈದಾಪುರ ಅವರು ಮಾತುಕತೆಯನ್ನು ಮಾಡಬೇಕಾಗಿರುತ್ತೆ. ಆ ಮಾತುಕತೆ ನಡೆಯುತ್ತೆ. ಅದಾದ ನಂತರ ಅಲ್ಲಿ ಆಗಿರುವಂಥ ಬೆಳವಣಿಗೆ ಏನು, ಏಕಾಏಕಿಯಾಗಿ ರೈತ ಸಂಘ ಅಂತ ಏನು ಹೇಳ್ಕೊಂಡಿತ್ತು ಅವರೆಲ್ಲ ಸೇರ್ಕೊಂಡು ಬೆಂಕಿ ಹಚ್ಕೊಂಡು ಹೋದ್ರಂತೆ. ನಿಜಕ್ಕೂ ಅವರೇನಾ ಅಥವಾ ಬೇರೆ ಅವರಲ್ಲ ಅನ್ನೋದಾಗಿದ್ದಿದ್ರೆ ಆ ಮುಖಂಡರೆಲ್ಲ ಉತ್ತರ ಕೊಡಬೇಕಾಗಿತ್ತು ಇಷ್ಟೊತ್ತಿಗೆ.